ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ, ಹೊರಗಿನ ವಾತಾವರಣ ಎಲ್ಲ ಈ ಥರ ಇದೆ. ಮೋಡ ಮೋಡ ಇದೆ, ಮಳೆ ಎಲ್ಲ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಒಳಗಿನ ವಾತಾವರಣ ಈ ಥರ ಇದೆ ನೋಡಿ. ಈಗ ಚಹಾ ಎಲ್ಲ ಮಾಡಿ ಕುಡಿಬೇಕು, ನಾಷ್ಟ ಎಲ್ಲ ಮಾಡ್ಕೋಬೇಕು. ಈಗ ನೋಡಿ, ಮಧ್ಯಾಹ್ನದ ಅಡುಗೆಯೊಂದಿಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಮೆಂತ್ಯ ಪಲ್ಯಕ್ಕೆ. ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸೀಟಿ ಹೊಡಿತಾ ಇದೆ ನೋಡಿ. ಈಗ ನೋಡಿ, ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಬಾಣಲೆ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ ನೋಡಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲೆಗೆ. ಒಂದು 3-4 ಚಮಚ ಎಣ್ಣೆ ಹಾಕ್ಕೊಂಡೆ ನೋಡಿ. ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಈಗ ಹಾಕ್ಕೋತೀನಿ ನೋಡಿ ಮೆಣಸಿನ್ಕಾಯಿನ. ಆಮೇಲೆ ಈರುಳ್ಳಿನ ಹಾಕ್ಕೋತೀನಿ, ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಯಾರಿಗೆ ಮೆಂತ್ಯ ಸೊಪ್ಪು ಮಾಡೋಕ್ಕೆ ಬರಲ್ವೋ ನೋಡಿಕೊಂಡು ಮಾಡ್ಕೋಬೋದು, ತುಂಬ ಈಸಿಯಾಗಿದೆ. ಈ ಥರ ಒಗ್ಗರಣೆ ಕೊಟ್ಟು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಬೆಂದ ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರಿಗೆ ಕುದಿ ಬರುವವರೆಗೂ, ಆಮೇಲೆ ಕುದಿ ಬಂದ ಮೇಲೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಚ್ಚಿಡಬೇಕು. ಬೇಳೆ ಚೆನ್ನಾಗಿ ಬೇಯುತ್ತೆ, ಹೆಸರು ಬೇಳೆ ಬೇಗ ಬೇಯುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಸಣ್ಣ ಉರಿಯಲ್ಲಿ, ಬೇಳೆ ಬೇಯುತ್ತೆ. ಆಮೇಲೆ ನೀವು ಪಲ್ಯ ಮಾಡ್ಬೋದು. ಈಗ ಆ ಕಡೆ ಒಲೆಯಲ್ಲಿ ನಾನು ಸಾರು ಮಾಡಬೇಕಂತ ಹೇಳಿ ಇದನ್ನು ಪಲ್ಯದನ್ನು ಆ ಕಡೆ ಇಡ್ತಾ ಇದ್ದೀನಿ. ಈ ಕಡೆ ನಾನು ಸಾರು ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಕೊಡೋಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಪಾತ್ರೆಯಲ್ಲಿ. ಎಣ್ಣೆ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಆಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ. ಎಲ್ಲನೂ ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಟು ಆಮೇಲೆ ಸ್ವಲ್ಪ ಬೇಯಿಸಿದ ಮೇಲೆ ಆಮೇಲೆ ಟೊಮೆಟೊ ಹಾಕ್ಕೋತೀನಿ ನೋಡಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಎಲ್ಲನೂ ಹಾಕ್ಕೊಂಡೆ ನೋಡಿ. ಅದನ್ನು ಚೆನ್ನಾಗಿ ಬೇಯಿಸಬೇಕು, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು ಟೊಮೆಟೊ. ತಿಳಿ ಸಾರು ನೋಡಿ ಇದು. ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ ಮೊದಲೇ ಹಾಕಿದರೂ ಬರುತ್ತೆ, ಬೇಯೋಕ್ಕಿಂತ ಮುಂಚೆ ಹಾಕಿದರೂ ಕೂಡ ಬರುತ್ತೆ. ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ, ಆಮೇಲೆ ಉಪ್ಪು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಎಲ್ಲನೂ ಟೊಮೆಟೊ ಎಲ್ಲ ಮೆತ್ತಗೆ ಆಗಿರಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕು ನಾವು. ಚೆನ್ನಾಗಿ ಬೇಯಿಸಿದ ಮೇಲೆ ಆಮೇಲೆ ನೀವು ಮಸಾಲೆ ಪೌಡ್ರ್ ಇದ್ದರೆ ಮಸಾಲೆ ಪೌಡ್ರು ಕೂಡ ಹಾಕ್ಬೋದು. MTR ಮಸಾಲೆ ಪೌಡ್ರು, ಎವರೆಸ್ಟ್ ಮಸಾಲೆ ಪೌಡ್ರು, ಯಾವುದಾದ್ರೂ ಸರಿ. ಮಸಾಲೆ ಪೌಡ್ರು ಮನೇಲಿ ಮಾಡಿದಾದರೂ ಸರಿ ಇದ್ದರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಕೂಡ ಹಾಗೆ ಕೂಡ ನೀವು ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ಬೇಯಿಸಿ ಆದಮೇಲೆ ನೋಡಿ, ಈಗ ಬೇಯೋದಕ್ಕಂತ ನಾನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಹೆಸರು ಬೇಳೆ ಬೆಂದಿದೆ ಅಂತ ನೋಡ್ತೀನಿ ನೋಡಿ. ಅಲ್ಲಿವರೆಗೂ ಟೊಮೆಟೊ ಚೆನ್ನಾಗಿ ಬೇಯಲಿ, ಹೆಸರು ಬೇಳೆ ಕೂಡ ಬೇಯಲಿ, ಅಲ್ಲಿವರೆಗೂ ನಾನು ಬೇರೆ ಕೆಲಸಗಳನ್ನು ಮಾಡ್ಕೋತೀನಿ. ಪಾತ್ರೆಗಳೆಲ್ಲ ತೊಳೆಯೋದಿದೆ, ಮತ್ತು ಪಾತ್ರೆ ಅಡುಗೆ ಮಾಡುವಾಗ ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ. ನಾವು ಆವಾಗಿಂದ ಆವಾಗ ಕ್ಲೀನ್ ಮಾಡಿ ತೊಳ್ಕೊಂಬಿಟ್ರೆ ಕೆಲಸ ಮುಗಿದು ಬಿಡುತ್ತೆ ನೋಡಿ. ಬೇಗ ಬೇಗ ಆವಾಗಿಂದ ಆವಾಗ ಮುಗಿಸ್ಕೊಂಡ್ಬಿಡಬೇಕು.
ಕೆಲಸ ಮತ್ತು ಅಡುಗೆ ಮನೆಯಲ್ಲಿ ಬಾಕಿ ಇಟ್ಕೋಬಾರ್ದು. ನೋಡೋದಕ್ಕೂ ಚೆನ್ನಾಗಿರಲ್ಲ. ನಾವು ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನೋಡೋರ ಕಣ್ಣಿಗೂ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ ಅಂತ ಹೇಳ್ತಾ ಈಗ ನೋಡಿ ಟೊಮೆಟೊ ಕುದೀತಾ ಇದೆ. ಅಲ್ಲಿವರೆಗೂ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ನೋಡಿ. ಬೇಳೆನೂ ಕುದಿಬೇಕು, ಅಲ್ಲಿವರೆಗೂ ಕ್ಲೀನ್ ಮಾಡ್ಕೋತೀನಿ. ಕೆಳಗಡೆ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದು ಅಲ್ಲೇ ಇದೆ, ಅದನ್ನೆಲ್ಲ ತೆಗೆದು ಎಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೋತಾ ಇದ್ದೀನಿ ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿಯಪ್ಪ. ಕಮೆಂಟ್ ಯಾರೂ ಮಾಡ್ತಾ ಇಲ್ಲ. ಹಾಗೆ ಲೈಕನ್ನು ಕೊಡಿ. ಪ್ರತಿಯೊಬ್ಬರು ನೀವು ಲೈಕನ್ನು ಕೊಟ್ಟರೆ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೇನು ಕಳ್ಕೊಳ್ಳೋದಿಲ್ಲ. ದಯವಿಟ್ಟು ಒಂದು ಲೈಕನ್ನು ಕೊಡಿ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡಿ ಹಾಕ್ತೀವಿ, ಅದಕ್ಕೊಂದು ಲೈಕ್ ಆದರೂ ಕೊಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಈಗ ನೋಡಿ ಸಾರು ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಈಗ ಎಲ್ಲ ನೀರು ಹಾಕೋತಾ ಇದ್ದೀನಿ. ನೀರಾಗಿ ಸರಿಯಾದ ಹದಕ್ಕೆ ಸಾರನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಮಾಡಿಕೊಂಡು ಆಮೇಲೆ ಬೇಳೆನೂ ಬೆಂದಿದೆ. ಈಗ ಅದು ಕೂಡ ಪಲ್ಯ ಕೂಡ ಮಾಡಬೇಕು. ಈಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅಷ್ಟರಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ. ಕೊತ್ತಂಬರಿ ಸೊಪ್ಪು ನಾನು ಚೆನ್ನಾಗಿ ಗಿವುಚ್ಕೊಂಡು ಹಾಕ್ತಾಯಿದ್ದೀನಿ. ಘಮ ಘಮ ಅಂತ ಪರಿಮಳ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾರು. ತಿಳಿ ಸಾರು ಬಾಯಿ ಕೆಟ್ಟಾಗ, ಆರಾಮಿಲ್ಲದೆ ಇದ್ದಾಗ, ಹುಷಾರಿಲ್ಲ ತಪ್ಪಿದಾಗ ತುಂಬ ಟೇಸ್ಟ್ ಅನಿಸುತ್ತೆ, ನಾಲಿಗೆಗೆ ರುಚಿ ಅನಿಸುತ್ತೆ ಟೊಮೆಟೊ ತಿಳಿ ಸಾರು. ಅದಕ್ಕೆ ಸ್ವಲ್ಪ ಬೇಕಂದರೆ ಹುಳಿ ಬೇಕಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣು ಕೂಡ ನೀರು ಮಾಡಿಕೊಂಡು ಹಾಕ್ಕೋಬಹುದು. ಬೇಡ ಅಂದವರು ಬಿಡ್ಬೋದು. ಈಗ ನೋಡಿ ಬೇಳೆ ಬೆಂದಿದೆ. ಹೆಸರು ಬೇಳೆ ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತೇನು ಬೇಕಂತಿಲ್ಲ, ಒಂದು 5-10 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಈಗ ನೋಡಿ ಟೊಮೆಟೊ ಸಾರು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ ಮೇಲೆ ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಬೋದು. ನಾನು ಈಗ ಸಾರನ್ನು ಆ ಕಡೆ ಒಲೆಯಲ್ಲಿ ಇಟ್ಕೊಂಡು ಪಲ್ಯನ ಈ ಕಡೆ ಮಾಡಬೇಕು. ನೋಡಿ ಎರಡೂ ಕೂಡ ಬೇಯ್ತಾ ಇದೆ. ಈಗ ಸಾರು ಕೂಡ ಕುದಿ ಬರಬೇಕು. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನೋಡಿ ಈ ಕಡೆ ಇಟ್ಕೊಂಡೆ, ನಾನು ಬಾಣಲೆನ ಇಟ್ಕೊಂಡು ಉಪ್ಪು ಹಾಕ್ಕೊಂಡೆ ನೋಡಿ. ಬೇಳೆ ಬೆಂದಿದೆ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ಇದರಿಂದ ಶುಗರು ಕೂಡ ಕಡಿಮೆ ಆಗುತ್ತೆ. ರಕ್ತ ಇಲ್ಲದೆ ಇದ್ದವರಿಗೆ ರಕ್ತ ಆಗುತ್ತೆ. ತುಂಬಾ ಒಳ್ಳೆಯದು ನೋಡಿ. ಮೆಂತ್ಯ ಸೊಪ್ಪು ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಮ್ಯುನಿಟಿ ಪವರ್ ಇಲ್ಲದೆ ಇದ್ದವರಿಗೆ ಇಮ್ಯುನಿಟಿ ಪವರ್ ಬರುತ್ತೆ ನೋಡಿ. ಅಷ್ಟು ಒಳ್ಳೆಯದು ಮೆಂತ್ಯ ಸೊಪ್ಪು. ತುಂಬ ಆರೋಗ್ಯಕರ ಸೊಪ್ಪು ಇದು. ಇದು ತಿಂದರೆ ಎಂಥ ಕಾಯಿಲೆ ಇದ್ದರೂ ಓಡೋಗುತ್ತೆ, ಅಷ್ಟು ಒಳ್ಳೆಯದು ನೋಡಿ ಮೆಂತ್ಯ ಸೊಪ್ಪು. ನಾವು ಜಾಸ್ತಿ ತರೋದು ಮೆಂತ್ಯ ಸೊಪ್ಪು. ನನಗೆ ತುಂಬ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಅಂದರೆ ತುಂಬಾ ಇಷ್ಟ ನನಗೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೆಂತ್ಯ ಸೊಪ್ಪು ನೋಡಿ. ಈಗ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ತೀನಿ ಮೆಂತ್ಯ ಸೊಪ್ಪನ್ನು. ಈಗ ಅಲ್ಲಿವರೆಗೂ ಮತ್ತೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೇಕು ನೋಡಿ. ಈಗ ನೋಡಿ ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಪಲ್ಯ. ಈ ಥರ ಆಗಿದೆ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಈಗ ನೋಡಿ ಅಡುಗೆ ಎಲ್ಲ ಆಗಿದೆ. ಹಾಗೆ
ಹಾಗೆ ಮಾರ್ಕೆಟಿಗೆ ಹೋಗಿದ್ದೆ ಇವತ್ತು. ಹಾಗೆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹನುಮಾನ್ ದೇವಸ್ಥಾನ ಇತ್ತು, ಆಂಜನೇಯನ ದೇವಸ್ಥಾನ. ಅಲ್ಲಿಗೆ ಹೋಗಿ ಕೈ ಮುಗಿದು ಬಂದೆ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಬಿ ಪಿ ಎಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಸುಸ್ತು ಅದು ತುಂಬ ಜಾಸ್ತಿ ಆಗಿತ್ತು. ಹೀಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಈ ದಾರಿಯಲ್ಲೇ ದೇವಸ್ಥಾನ ಇದೆ. ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ನೋಡಿ, ಈಗ ನೋಡಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಹಾಸ್ಪಿಟ್ಲಿಗೆ ಒಳಗೆ ಹೋಗಬೇಕು. ಒಳಗೂ ಎಲ್ಲ ನಿಮ್ಗೊಂದು ಸಣ್ಣ ಎಲ್ಲ ತೋರಿಸೋಣ ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ. ಈಗ ಒಳಗೆಲ್ಲ ಹೋಗಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ನೋಡಿ. ಎಲ್ಲವನ್ನು ವಿಡಿಯೋ ಮಾಡಲಿಲ್ಲ. ತುಂಬ ರಶ್ ಇರುತ್ತೆ, ಒಳಗೆಲ್ಲ ಕ್ಯೂ ಇರುತ್ತೆ. ಒಂದು 2-3 ಕಡೆ ಕ್ಯೂ ಹಚ್ಚಬೇಕು. ಕ್ಯೂ ಹಚ್ಕೊಂಡು ಎಲ್ಲ ಮುಗಿಸ್ಕೊಂಡು ಮಾತ್ರೆ ಎಲ್ಲ ತೊಗೊಂಡು ಈಗ ಹೊರಗೆ ಬರ್ತಾ ಇದ್ದೀನಿ ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಬೇಕಂತ ಇದ್ದೀನಿ ನೋಡಿ. ಈ ಥರ ಇದೆ ನೋಡಿ ಹಾಸ್ಪಿಟ್ಲೆಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.